ನಮಸ್ಕಾರ, ಇದು ಕೆಜಿಎಫ್ ಬಿಟಿವಿನ ಸುದ್ದಿಗಳು. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಕೆಜಿಎಫ್ ನ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್ ವಿತ್ ಮೋರ್ ದೆನ್ 7500 ಸಬ್ಸ್ಕ್ರೈಬರ್ಸ್. ಇವತ್ತಿನ ಸುದ್ದಿ. ಶಾಸಕರು ಹಾಗೂ ಪಾರ್ಲಿಮೆಂಟರಿ ಸೆಕ್ರೆಟರಿ ಎಂ ರೂಪಕಲಾ ಶಶಿಧರ್ ಅವರು ಇವತ್ತು ಸಂಜಯ್ ಗಾಂಧಿ ನಗರ್, ಅಂಬೇಡ್ಕರ್ ನಗರ್ ಹಾಗೂ ST ಬ್ಲಾಕ್ ಅಲ್ಲಿ ಇರುವ ಪಬ್ಲಿಕ್ ಟಾಯ್ಲೆಟ್ಸ್ ಅನ್ನು ವಿಸಿಟ್ ಮಾಡಿದ್ರು. ಈ ಟಾಯ್ಲೆಟ್ಸ್ ಅಲ್ಲಿ ಕ್ಲೀನ್ನೆಸ್ ಇಲ್ಲ, ಯಾವ ಒಂದು ಫೆಸಿಲಿಟಿನೂ ಇಲ್ಲ. ಇದಕ್ಕೆ ಜನರಿಗೆ ಅನುಕೂಲ ಮಾಡಿಕೊಡಬೇಕು. ಅಲ್ಲಿರುವ ಮೇಸ್ತ್ರಿಗಳು ಹಾಗೂ ಮುನ್ಸಿಪಲ್ ವರ್ಕರ್ಸ್ ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಸಂಜಯ್ ಗಾಂಧಿ ನಗರಲ್ಲಿ ಇರುವ ಮೇಸ್ತ್ರಿಯನ್ನು ಸಸ್ಪೆಂಡ್ ಮಾಡಬೇಕು, ಅವರ ಕೆಲಸವನ್ನು ಶಿಸ್ತಾಗಿ ಮಾಡಿಲ್ಲ ಅಂತ ಕಮಿಷನರ್ ಹತ್ರ ಆದೇಶ ನೀಡಿದ್ರು ಶಾಸಕರು. ಅದೇ ರೀತಿಯಾಗಿ ಗೀತಾ ರೋಡ್ ಅನ್ನ ಎಕ್ಸ್ಟೆನ್ಷನ್ ಮಾಡಬೇಕು. ಈ ಎಕ್ಸ್ಟೆನ್ಷನ್ ಮಾಡಕ್ಕೆ ಬೆಸ್ಕಾಂ ಇಂಜಿನಿಯರ್ಸ್ ಹಾಗೂ PWD ಇಂದ ಇಂಜಿನಿಯರ್ಸ್ ಅನ್ನ ಕರೆದು ಅದರ ಬಗ್ಗೆನೂ ಚರ್ಚೆ ಮಾಡಿದ್ರು ಶಾಸಕರು ಗೀತಾ ರೋಡ್ ಅಲ್ಲಿ. ಜಮ್ಮು ಕಾಶ್ಮೀರಲ್ಲಿ ನಡೆದ ಟೆರರಿಸ್ಟ್ ಅಟ್ಯಾಕ್ ಅಲ್ಲಿ 44 CRPF ಜವಾನ್ಗಳು ಸತ್ತಿರೋದನ್ನ ಖಂಡಿಸಿ ಹಲವಾರು ಸಂಘಟನೆಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ KF ಅಲ್ಲಿ. ಇದರಲ್ಲಿ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅವರು ಕಿಂಗ್ ಜಾರ್ಜ್ ಹಾಲ್ ಇಂದ ಗಾಂಧಿ ಸರ್ಕಲ್ ತನಕ ಮೆರವಣಿಗೆ ಮುಖಾಂತರ ಪ್ರೊಟೆಸ್ಟ್ ಅನ್ನು ಮಾಡಿದ್ರು. ಅದೇ ರೀತಿಯಾಗಿ ಜೈನ್ ಯುವಕರ ಮಂಡಳಿಯಿಂದ ಫಸ್ಟ್ ಕ್ರಾಸ್ ರೋಡ್ ಇಂದ ಗಾಂಧಿ ಸರ್ಕಲ್ ತನಕ ಮೆರವಣಿಗೆ ಮುಖಾಂತರ ಪ್ರೊಟೆಸ್ಟ್ ಅನ್ನು ಮಾಡಿದ್ರು. ವಾರ್ಡ್ ನಂಬರ್ 28 ಅಲ್ಲಿರುವ ಜನರಲ್ಲ MC ಕ್ಯಾಂಡಿಡೇಟ್ ಆದ ಡಿ ನಾಗರಾಜ್ ಅವರನ್ನ ಭೇಟಿ ಮಾಡಿ ಅಲ್ಲಿರುವ ಚರಂಡಿಯನ್ನು ಕ್ಲೀನ್ ಮಾಡಿ ಕೊಡಬೇಕು ಅಂತ ಕೇಳಿದ ಕೂಡಲೇ MC ಕ್ಯಾಂಡಿಡೇಟ್ ಆದ ನಾಗರಾಜ್ ಅವರು ಅವರ ಫಾಲೋವರ್ಸ್ ಅನ್ನ ಇಟ್ಟು ಚರಂಡಿಗಳನ್ನ ಕ್ಲೀನ್ ಮಾಡಿದ್ದಾರೆ. ನೋಡೋಣ ಇವತ್ತಿನ ಸುದ್ದಿ. ಒಳಗಡೆ ನೀವು ಕ್ಲೀನ್ ಮಾಡಿಲ್ಲ, ಯಾವತ್ತೂ ಕ್ಲೀನ್ ಮಾಡಿಲ್ಲ. ಯಾರು ಒಂದು ಟಾಯ್ಲೆಟ್ ಇಲ್ಲ ಉಪಯೋಗ ಮಾಡ್ಕೊಳ್ಳೋದಕ್ಕೆ. ಎಷ್ಟು ತಿಂಗಳಾಯ್ತು ಇಲ್ಲಿ ಬಂದು ನೀವು? ಇವ್ರನ್ನ ಸಸ್ಪೆಂಡ್ ಮಾಡಿ ಶಿಸ್ತಿಲ್ಲ ನಿಮ್ಗೆ. ಹೋಗಿದ್ದಾರೆ ನಮ್ಮ ಸರ್ಕಾರ, ನಮ್ಮ ಮಧ್ಯ ಸರ್ಕಾರ ಏನ್ ಮಾಡ್ತಾರೆ? ನೆನ್ನೆ ಯಾರಿದ್ರು ಅವ್ರನ್ನ ಕರ್ಸಿ ಕಸ ಎಲ್ಲ ತೆಗ್ದು ಯಾವತ್ತು ತೆಗ್ದಿರೋದು? ಈ ಕಸ ಯಾವಾಗ ತೆಗ್ದಿರೋದು? ಬೆಳಗ್ಗೆ ಕ್ಲೀನ್ ಮಾಡಿರೋದಲ್ಲ. ಬೆಳಗ್ಗೆ ಕಸ ತೆಗೆದ್ರೆ ಈ ತರ ಇರಲ್ಲ. ಇಲ್ಲಿ ಕಾಲುವೆಯಲ್ಲಿ ನೀರು ಹೋಗ್ತಾ ಇಲ್ಲ ಅಂತ ನೀವು ಇನ್ಫಾರ್ಮ್ ಮಾಡಿದ್ದೀರಾ? ನೀನ್ ಮೇಸ್ತ್ರಿನಾ? ನೀವು ಮೇಸ್ತ್ರಿನಾ? ಎಷ್ಟು ದಿನ ಆಯ್ತು ಇಲ್ಲಿಗೆ ಬಂದು? ಎಷ್ಟು ದಿನ ಆಯ್ತು ನೀನು? ಯಾವಾಗ ಬಂದೆ ನೀನು? ಯಾವಾಗ ಇಲ್ಲಿ ಕೆಲ್ಸಕ್ಕೆ ಬಂದೆ? ಯಾವಾಗ ಇಲ್ಲಿಗೆ ಬಂದಿಲ್ಲ ನೀನು? ಎಷ್ಟು ದಿನ ಆಗಿದೆ? 6 months ನೀನು ಇಲ್ಲಿ ಬಂದಿದ್ಯಾ? ಹೇಳಿದ್ಯಾ ನೀನು ಆಫೀಸಲ್ಲಿ? ಹೆಲ್ತ್ ಇನ್ಸ್ಪೆಕ್ಟರ್ಗೆ ಇನ್ಫಾರ್ಮ್ ಮಾಡಿದ್ಯಾ? ಇಲ್ಲೆಲ್ಲ ಈ ತರ ಇದೆ, ಯಾವುದು ಒಂದೇ ಒಂದು ಟಾಯ್ಲೆಟ್ ಕೂಡ ಯೂಸ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇನ್ಫಾರ್ಮ್ ಮಾಡಿದ್ದೀರಾ?
கேட்கறதுக்கு மட்டும் பதில் சொல்லுமா. என்ன கேக்குறாங்களோ அதுக்கு பதில் சொல்லு. ಒಳಗಡೆ ಯಾರಾದ್ರೂ ಒಬ್ರು ಯೂಸ್ ಮಾಡ್ಬೋದಾ ಅಂತ ಚೆಕ್ ಮಾಡಿ. ನಿಜವಾಗ್ಲೂ ಯಾರಿಗೆ ನಮ್ಗೆ ಪುಣ್ಯ ಅಂತೂ ಬರೋದೇ ಇಲ್ಲ, ಪಾಪನೇ ಬರುತ್ತೆ. ಈ ತರ ಎಲ್ಲ ನೀವು ಮಾಡ್ತಿರಲ್ಲ, ನಮಗೆ ಪಾಪ ಬರೋದು, ಅವ್ರಿಗೇನು ಆಗಲ್ಲ. ಅವ್ರ ಶಾಪ ಎಲ್ಲ ಯಾರಿಗೆ ತಟ್ಟತ್ತೇಳಿ ಕೊನೆಗೆ. ಯೂಸ್ ಮಾಡಿದಾರ ಯಾರು ಈ ವಾರ್ಡ್ಸ್ ಯಾರು ಕ್ಲೀನ್ ಮಾಡಿಸ್ತಾ ಇದ್ದಿದ್ದು? ಯಾರು ಇನ್ಸ್ಪೆಕ್ಟರ್, ಯಾರು ಹೆಲ್ತ್ ಇನ್ಸ್ಪೆಕ್ಟರ್, ಯಾರು ಈ ವಾರ್ಡ್ಸ್ ಬರ್ತಾ ಇದ್ದಿದ್ದು? ಯಾರು ಹೆಲ್ತ್ ಇನ್ಸ್ಪೆಕ್ಟರ್? ಈಗಲ್ಲ ಈ 5-6 months ಅಲ್ಲಿ ಇಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಯಾರು? ಯಾರು ಬ್ಲೀಚಿಂಗ್ ಪೌಡರ್ ಹಾಕಿದಾರ ಇಲ್ಲಿ ಎಲ್ಲಾದ್ರೂ? ಅದು ಯಾವ್ದಾದ್ರು ಒಂದೇ ಒಂದು ಟಾಯ್ಲೆಟ್ ಯೂಸ್ ಮಾಡಕ್ಕಾಗತ್ತಾ? ಎಷ್ಟು ಜನ ಇದಾರೆ ಇಲ್ಲಿ? நீங்க இதெல்லாம் யூஸ் பண்றீங்களா? எங்க பண்றது? அந்த யூஸ் பண்ணிட்டு யாரும் போறது இல்ல, தண்ணிக்குற சரியா வர்றது இல்ல மேடம். சரியா சொல்லுங்க, உள்ள போறதுக்கே ஆளே இல்ல. யூஸ் பண்றீங்களா? இல்ல. தண்ணி இருக்குதா அங்க உள்ள? அவ்வளவு இல்ல மேடம், தண்ணிக்குற யாரெல்லாம் லேடிஸ் யூஸ் பண்ண முடியுமா? அது பண்ண முடியாது, யாரும் உள்ள போறது இல்ல. ஃபர்ஸ்ட் இப்ப போறது இல்ல மேடம், போறது இல்ல. எத்தனை மாசம் ஆயிடுச்சு யூஸ் பண்ணி? ரொம்ப யூஸ் பண்ணி 3 மாசத்துக்கு ஒரு முறை நாங்களா யூஸ் பண்ணி எத்தனை மாசம் ஆயிடுச்சு? அதான் மேடம், க்ளீன் பண்றப்ப போக்கறாங்க, அதுக்கு அப்புறம் 6 மாசம் 5 மாசம் அப்படி ஆகுது தண்ணி வருது. வேற எங்க இருக்குது இடம்? எங்க இருக்குது யூஸ் பண்றதுக்கு? அது சொன்னதே அது சர்வதேச பண்றது ஜென்ஸ் உங்களுக்கு இதுதான். உங்களுக்கு தாய்மார்களுக்கு இது டாய்லெட் இல்ல? எத்தனை மாசத்துலிருந்தா இல்ல யூஸ் பண்றதுக்கு? ஒரு 6 மாசம் 8 மாசம் ஆகுது பண்ணாங்க. கேட்டாக்கா செய்யறேன் இது செய்யறேன்ன்றாங்க. அப்புறம் கேட்டு இருக்கீங்க? சரவணாக்கு தான் கேக்குறேன் பண்ணாங்க. கவுன்சிலர் இருக்காங்க உங்க வார்டு கவுன்சிலர்? அவர்தான் கிரி. இது காவா கூட க்ளீன் இல்ல பண்றதுல மேடம் சொன்னா, காவா கூட க்ளீன் பண்றது இல்லல. நீங்க யாருக்கு இன்ஃபார்ம் பண்ணிருக்கீங்க? பாருங்க காவா சொல்றோம், அவ வாரவங்களுக்கு வந்து சொல்றோம் பண்றோமா பண்றாங்க. ஆனா அப்ப வரது இல்ல, நாங்களே கூட வாரங்க போட்டிரோம். ஏனா போய் நாங்களே கூட கொஞ்சம் அந்த ரோடுங்க எல்லாம் க்ளீன் பண்ணாங்க இல்லையா? அப்ப மண்ணுங்க எல்லாம் வந்து காவல் ரொம்பிட்டு அப்படியே தண்ணிங்க எல்லாம் மண்ணெல்லாம் இன்ஜிடி பண்ணாங்க. காவல் எல்லாம் ரொம்பிட்டு அப்படியே கிடக்கு. அப்படியே ரொம்ப தண்ணி மண்ணெல்லாம் காவல் இல்ல, தண்ணி போறது யாரும் ಮೇಸ್ತ್ರಿ ಸರನತ ಪೋವಂತ ಹೇಳು. ಈ ಕಸ ಯಾವಾಗ ತೆಗ್ದಿರೋದು? ಈ ಕಸ ಇದ್ರಲ್ಲಿರೋ ತೆಗ್ದಿರೋದು, ಒಳಗಡೆ ನೀವು ಕ್ಲೀನ್ ಮಾಡಿಲ್ಲ. ಒಳಗಡೆ ಕ್ಲೀನ್ ಮಾಡಿಲ್ಲ ನೀವು, ಒಳಗಡೆ ನೀವು ಕ್ಲೀನ್ ಮಾಡಿಲ್ಲ, ಯಾವತ್ತೂ ಕ್ಲೀನ್ ಮಾಡಿಲ್ಲ. ಯಾರು ಒಂದು ಟಾಯ್ಲೆಟ್ ಇಲ್ಲ ಉಪಯೋಗ ಮಾಡ್ಕೊಳ್ಳೋದಕ್ಕೆ. ಎಷ್ಟು ತಿಂಗಳಾಯ್ತು ಇಲ್ಲಿ ಬಂದು ನೀವು? ಇವ್ರನ್ನ ಸಸ್ಪೆಂಡ್ ಮಾಡಿ, ಇವ್ರಿಗೆ ಶಿಸ್ತಿಲ್ಲ ನಿಮ್ಗೆ. ನೀವು ನಿಮ್ಮ ಕೆಲಸ ಜವಾಬ್ದಾರಿಯಾಗಿ ಮಾಡ್ತಾ ಇಲ್ಲ. ನೀವು ಸುಳ್ಳು ಹೇಳ್ತೀರಾ ಇಲ್ಲಿ ಬಂದ್ಬಿಟ್ಟು. ಕೆಲಸದವ್ರು ಇಲ್ಲ, ಯಾರಿಗೆ ಇನ್ಫಾರ್ಮ್ ಮಾಡಿದ್ದೀರಾ? ನೀವು ಮೇಸ್ತ್ರಿ ತಾನೆ, ಯಾರಿಗೆ ಇನ್ಫಾರ್ಮ್ ಮಾಡಿದ್ದೀರಾ? ಯಾರು ಕರ್ಸಿ? ಯಾವ ಇನ್ಸ್ಪೆಕ್ಟರ್ಗೆ ಇನ್ಫಾರ್ಮ್ ಮಾಡಿದ್ದೀರಾ? ಕರ್ಸಿ. ಇವತ್ತದ ಹೇಳ್ಬೇಡಿ, 5 ತಿಂಗಳಾಯ್ತಲ್ಲ ಇಲ್ಲಿ ನಿಮ್ಗೆ ಬಂದು. ಇವತ್ತು ನನ್ಗೇನು ಹೇಳ್ಕೊಡ್ದು, ಇವತ್ತು ನಾನು ಏನು ಕೇಳ್ತಾ ಇಲ್ಲ. ಈ 5 ತಿಂಗಳಲ್ಲಿ ನೀವು ಯಾರ್ಯಾರಿಗೆ ಇನ್ಫಾರ್ಮ್ ಮಾಡಿದ್ದೀರಾ? ಯಾರು ಬಂದು ಇನ್ಸ್ಪೆಕ್ಷನ್ ಮಾಡಿದ್ದಾರೆ? ಯಾವ ಇನ್ಸ್ಪೆಕ್ಟರ್ ಬಂದಿದ್ರು ನಂಗೆ ತೋರಿಸು. ಯಾವ ಹೆಲ್ತ್ ಇನ್ಸ್ಪೆಕ್ಟ್ರು ಇದನ್ನ ಬಂದಿದ್ರು? ನಾನು ವಾರ 10 ದಿನ ಮುಂಚೆ ಆಯಿತು, ನಾನು ಎಲ್ಲ ಪಬ್ಲಿಕ್ ಟಾಯ್ಲೆಟ್ಸ್ನು ವಿಸಿಟ್ ಮಾಡ್ತೀನಿ. ಅವ್ರಿಗೆ ನೀರು ವ್ಯವಸ್ಥೆ ಇದೆಯಾ, ಟಾಯ್ಲೆಟ್ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಸ್ಲಮ್ಮಲ್ಲಿರೋ ಅಂಥವ್ರು ಇರ್ಬೋದು, ವಾರ್ಡ್ಗಳಲ್ಲಿರೋರು ಇರ್ಬೋದು, ಮೈನಿಂಗ್ ವಾರ್ಡ್ಸಲ್ಲಿರೋ ಅಂಥವ್ರು ಇರ್ಬೋದು, ಅವರಿಗೆ ಟಾಯ್ಲೆಟ್ ಫೆಸಿಲಿಟೀಸ್ ಅನುಕೂಲವಾಗಿದ್ದಾವ ಇಲ್ಲ, ನನಗೆ ಮಾಹಿತಿ ಬೇಕು ಅಂತ ಹೇಳಿದ್ದೆ. ನೀವು ಕೊಟ್ಟಿದ್ದೀರಾ? ಇನ್ಸ್ಪೆಕ್ಟ್ರಿಗೆ ಹೇಳಿದ್ರೆ ನೀವು ಯಾಕೆ ವಿಸಿಟ್ ಮಾಡಿಲ್ಲ? ಇನ್ಸ್ಪೆಕ್ಟರ್ ಯಾರಿಲ್ಲಿ? ಯಾಕೆ ವಿಸಿಟ್ ಮಾಡಿಲ್ಲ? ಫಸ್ಟ್ ಬೇರೆ ಎಲ್ಲ ಕೆಲಸ ಬಿಟ್ಬಿಟ್ಟು ಇಂಥ ಟಾಯ್ಲೆಟ್ಸ್ ಎಷ್ಟು 100 ಜನ ಹೆಣ್ಮಕ್ಳು 50 ಜನ ಬೆಳಗ್ಗೆ ಸಂಜೆ ಅವ್ರಿಗೊಂದು ಟಾಯ್ಲೆಟ್ ಇಲ್ಲ ಅಂದ್ರೆ ಎಲ್ಲಿ ಹೋಗ್ತಾರ ಹೆಣ್ಮಕ್ಳಿಗೆ? ಈಗ ಇಂಥ ಕಾಯಿಲೆ ಎಲ್ಲ ಕೆಲಸ ಮಾಡೋದು ಬಿಡಿ. ಫಸ್ಟ್ ಇಂಥವ್ರಿಗೆ
ನೀವೇ ಯೋಚನೆ ಮಾಡಿ, ನಾವು ರಾತ್ರಿ ಇಲ್ಲೆಲ್ಲ ಓಡಾಡಿದ್ರೆ ನಮ್ಗೆ ಏನಾಗುತ್ತೆ? ನೀವು ನೋಡಿ ರೆಡ್ಡಿ ಅವರೇ, ನೀವು ಇನ್ನೊಂದ್ಸತಿ ನೋಡ್ಕೊಂಡು ಬನ್ನಿ. ನಾನು ಎಲ್ಲೆಲ್ಲಿ ಹೋಗಿ ಬಂದಿದ್ದೀನಿ ಜಾಸ್ತಿ ಮಾತಾಡಂಗಿಲ್ಲಮ್ಮ, ನಿಮ್ದು ಬೇರೆ ನಮ್ಮದು ಬೇರೆ, ನೀವು ನೋಡ್ಕೊಳ್ರಿ ಅದಕ್ಕೆ ಅವ್ರ ಹತ್ರ ಮಾತಾಡೋದು. ನೋಡಿ, ಇಲ್ಲೆಲ್ಲ ಕೆಲಸ ಮಾಡೋರು ನೀವು ಮಾನವೀಯತೆಯಿಂದ ಮಾಡಿ. ಈಗ ಅವ್ರಿಗೆ ಏನು ಸಮಸ್ಯೆ ಇದೆ ಅರ್ಥ ಮಾಡ್ಕೊಳ್ಳಿ, ಅವ್ರ ಕಷ್ಟ ಅರ್ಥ ಮಾಡ್ಕೊಳ್ಳಿ. ರಾತ್ರಿ ಹೊತ್ತೆಲ್ಲೋ ಕೆಲಸಕ್ಕೆ ಹೋಗಿ ಅಥವಾ ಬೆಳಗ್ಗೆ ಟ್ರೈನಲ್ಲಿ ಹೋಗ್ಬೇಕು, ಇಂಥ ದಾರಿಯಲ್ಲಿ ಓಡಾಡುವಾಗ ಚಿಕ್ಕ ಗಾಡಿಯಲ್ಲಿ ಹೋದಾಗ ಯಾರಾದರೂ ಬೀಳ್ತೀವಿ ಕತ್ಲಲ್ಲಿ. ಯಾವಾಗ ಮಾಡೋದು? ನಾನು ಗಲಾಟೆ ಮಾಡಿದ್ರೆ, ನಾನು ಬೈದ್ರೆ ನೀವು ಕೆಲಸ ಮಾಡೋದಾಗಾದ್ರೆ? ಮಣ್ಣು ಸ್ವಲ್ಪ ಮೆಟ್ಟಿದೆ ಮೇಡಮ್, ನೀರು ಹಾಕಿದ್ದೀವಿ. ಎಲ್ಲಿ ಮೆಟ್ಟಿದೆ? ಬನ್ನಿ ರೆಡ್ಡಿ ಅವರೇ, ಎಲ್ಲಿದೆ? ಎಲ್ಲ ಕ್ಯೂರಿಂಗ್ ಮಾಡಿದ್ದೀವಿ. ನಾವು ಬಿಟ್ಬೇಕು ಸಾಕ್ಬಿಟ್ಟು ಎಲ್ಲ ಕೆಲಸ ಯಾವ ಗಾಡಿ ಓಡಾಡಲ್ಲ, ಅಂಥ ಗಾಡಿ ಯಾವ್ದು ಓಡಾಡುತ್ತೆ? ಬಸ್ ಓಡಾಡುತ್ತೆ. ಬಸ್ ಒಂದು ಬಸ್ ಇಲ್ಲಿ ಬರಲ್ಲ. ನಾವು ಪ್ರೂವ್ ಮಾಡಿಬಿಡಿ ಬಸ್ ಬರುತ್ತೆ ಅಂತ. ಎಷ್ಟು ಜನ ಬೇಕಾದ್ರೂ ಮಕ್ಕಳು ಬೀಳ್ತಾರೆ. ನಾನು ಎಷ್ಟು ತರ ಹೇಳಿದ್ರು ನೀವು ಅರ್ಥ ಮಾಡ್ಕೊಳ್ಳಲ್ಲ. ಒಂದೊಂದು ಅರ್ಧ ಇದಕ್ಕೆ ಬರ್ಲಂಗೆ ಇದೆ. ಓಪನ್ ಮಾಡೋ ಎಷ್ಟು ಬಾಕಿ ಇದೆ? ಅದಕ್ಕೂ ನೀರು ಕನೆಕ್ಷನ್ ಇದೆಯಾ? ಅದಕ್ಕೆ ಮೋಟರ್ ತರಿಸ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೂ ಮೋಟರ್ ಇಲ್ಲ, ಇದಕ್ಕೂ ಇದಕ್ಕೆ ಮಾತ್ರ ಕೊಟ್ಟಿದ್ದಾರಾ? ಇನ್ನೊಂದಕ್ಕೂ ಇದಾದ್ಮೇಲೆ ಕೊಡ್ತೀನಿ ಅಂತ ಶ್ರೀನಿವಾಸ್ ಅಂತ. ಇದ್ರಲ್ಲಿ ಆಗಿರೋದು ನಗರೋತ್ಥಾನ ಅಲ್ಲ ಆಗಿರೋದು, ಸ್ವಚ್ಛ ಭಾರತ್ ಆಗಿರೋದು. ಸರಿ, ಇದನ್ನು ಓಪನ್ ಮಾಡಿದ್ರೆ ಎಷ್ಟು ಜನಕ್ಕೆ ಯೂಸ್ ಆಗುತ್ತೆ? 6 ಮೆಂಬರ್ಸ್ ಇದೆ ಮೇಡಮ್. ಅಲ್ಲ, ಎಷ್ಟು ಜನ ಇದ್ದಾರೆ? ಇಲ್ಲಿ ಇದೆ ಮೇಡಮ್, ಒಂದು 100 ಮನೆ ಇದೆ. ಇಲ್ಲಿ ಇದನ್ನು ಮಾಡಿದ್ರೆ ಎಷ್ಟು ಜನಕ್ಕೆ ಉಪಯೋಗ? ಯಾರ ಮನೇಲಿ ಇಂಡಿವಿಜುವಲ್ ಟಾಯ್ಲೆಟ್ಸ್, ಪಬ್ಲಿಕ್ ಟಾಯ್ಲೆಟ್ಸ್, ಇಂಡಿವಿಜುವಲ್ ಟಾಯ್ಲೆಟ್ಸ್ ಮನೇಲಿ ಏನು ಗೊತ್ತಾ ಮೇಡಮ್ ಮಾಡ್ತಾರೆ? ಮನೇಲಿ ಟಾಯ್ಲೆಟ್ ಇದನ್ನೇ ಅದನ್ನು ಯೂಸ್ ಮಾಡ್ತಾರೆ. ಬಂದವರು ಟಾಯ್ಲೆಟ್ ಬಂದು ನೀರು ಹಾಕ್ತಾರೆ, ಅವರು ಎಜುಕೇಟ್ ಮಾಡಬೇಕು. ಆಮೇಲೆ ಲೇಡೀಸ್ ಏನಿರುತ್ತೆ ಎಲ್ಲ ವೇಸ್ಟ್ ಹಾಕಿ ಹೋಗ್ತಾರೆ ಮೇಡಮ್. ವರ್ಕರ್ಸ್ಗೂ ಬರೀ 6 ಇರೋದ್ರಿಂದ ಬರೀ ಲೇಡೀಸ್ ಮಾತ್ರ ಮಾಡ್ತಾರೆ. ಅದು ಕ್ಲೀನ್ ಮಾತ್ರ ಆಗಲ್ಲ, ರಿನೋವೇಷನ್ ಮಾತ್ರ ಜೆಂಟ್ಸ್ ಮಾಡಲ್ಲ. ಅದು ರಿನೋವೇಷನ್ ಮಾಡಿ ಜೆಂಟ್ಸ್ಗೆ ಮಾತ್ರ, ಬರೀ ಲೇಡೀಸ್ ಮಾತ್ರ ಮಾಡಿ, ಅವ್ರಿಗೆ ಮಾತ್ರ ಮಾಡಿ. இங்கே தான் இருக்கிறது. எதிரில் ட்ரைனேஜ் ரொம்ப க்ளோஸ் ஆகி 15 நாள் கம்ப்ளைண்ட் பண்ணியிருந்தோம் முனிசிபாலிட்டிக்கு. முனிசிபாலிட்டி மூலியமாக கமிஷனருக்கு இதெல்லாம் க்ளீன் பண்ணுற ஹெல்த் இன்ஸ்பெக்டர்லாம் வந்திருந்தாங்க. நம்ம வீடு இவ்வளோ தூரம் 4 பாகம் பண்ணிட்டு விட்டுட்டாங்க, தண்ணி அப்படியே தேங்கி நின்றுது. அதுக்கப்புறமா அவங்க பண்ணாது போயிட்டாங்க. அப்புறமா நான் இவர்கிட்ட சொன்னோம், நம்ம நாகராஜ்கிட்ட. சரி நானே இறங்கி நாங்கள் பண்ண வைக்கிற ஆளுங்களை விட்டு அப்படின்னு சொல்லிட்டு அவர் பண்ணார். அது இது வரைக்கும் 4 பாகம் பண்ணதுக்கு கமிஷனருக்கு ரொம்ப தேங்க்ஸ். சிட்டி முனிசிபாலிட்டி கமிஷனர் ரொம்ப நல்லா சர்வீஸ் பண்ணி அனுப்பிச்சிருந்தாங்க. இன்றைக்கி மாதத்துக்கு அங்கே ரொம்ப நன்றியை தெரிவிச்சுக்கிறோம் முனிசிபாலிட்டி கமிஷனருக்கும், அவங்க கூட வேலை பண்ண ஹெல்த் இன்ஸ்பெக்டருக்கு, மொத்தம் அந்த ஸ்வீப்பருங்களுக்கெல்லாம் நம்ம இது முட்டு பிளாக்கில் சார்பில் அவங்களுக்கு நன்றி தெரிவிச்சுக்கிறோம். அதே போல் இந்த யூனிட்லேருந்து 3/4 பாகம் வேலை அப்படியே நின்றுட்டு இருக்குது. அந்த வேலையை நம்ம நாகராஜ் அவர் செஞ்சு கொடுக்குறாரு, அவருக்கும் நன்றி தெரிவிச்சுக்கிறோம். Jai Kisan! We stand for! We stand for! We fight for! Indian Army! We fight for! Indian Army! We pray for! Indian Army! Bolo Bharat Mata ki! 44 Indian soldiers na, CRPF jawans na, inhuman agi, without any courtesy, the terrorist group from Pakistan have killed 44 Indian soldiers in the Jammu and Kashmir district
at a place called Pulwana. ನಮ್ಮ ಸರ್ಕಾರ, ನಮ್ಮ ಮಧ್ಯ ಸರ್ಕಾರ ಏನು ಮಾಡ್ತಾ ಇದೆ, ಇದಕ್ಕೆ ಒಂದು ಸ್ಟೆಪ್ ತಗೊಂಡು ಇದಕ್ಕೆ ಇದೇ ಥರ ನಮ್ಮ KGFನಲ್ಲಿ ಸುಮಾರು 25% ಆರ್ಮಿ ಅವರು ಇದ್ದಾರೆ. ಇದೇ ರೀತಿ ಆಗ್ತಾ ಇದ್ರೆ ನಮ್ಮ KGF ಜನರು ತುಂಬ ಸಫರ್ ಆಗ್ತಾ ಇದ್ದಾರೆ, ಅವ್ರ ಫ್ಯಾಮಿಲಿ ಎಲ್ಲ ಸಫರ್ ಆಗ್ತಾ ಇದ್ದಾರೆ. ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ತೀರ್ಮಾನ ತಗೊಂಡು ಇದಕ್ಕೆ ಒಂದು ಒಳ್ಳೆ ರೀತಿ ಆ ಟೆರರಿಸ್ಟನ್ನ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕೆಂದು KGF ಇಂದ ನಾವು ಕೇಳ್ತಾ ಇದ್ದೀವಿ. ರೈಟ್ ಲೆಫ್ಟ್ ಎರಡು ಮೇಡಮ್ 6 ಲಕ್ಷ ನಾವು ಬೇಕಾದ್ರೆ ಮೀಡಿಯಮ್ ಹಾಕೋದಿದ್ರೆ ಹಾಕ್ಬೋದು ಮೇಡಮ್. ಪ್ರೊಸಿಷನ್ ಬಂದರೆ ಅಡ್ಡ ಆಗುತ್ತಂದ್ರೆ ಹಿಂಗೆ ಮೀಡಿಯಮ್ ಲೈಟ್ ಲೈಟ್ ಅದು ಕೂಡ ರೋಡ್ ಜಾಸ್ತಿ ಕವರ್ ಆಗ್ತಿದೆ. 'ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ದು KGF ನ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್, ದ ಒನ್ ಅಂಡ್ ಓನ್ಲಿ KGF VTV ನ್ಯೂಸ್. ನಮ್ಮ ಚಾನೆಲ್ ಅನ್ನ ಆಲ್ರೆಡಿ 7500 ಸಬ್ಸ್ಕ್ರೈಬರ್ಸ್ ಕ್ರಾಸ್ ಮಾಡಿದ್ದಾರೆ. ಯಾರು ಮಾಡಿಲ್ಲ ನೋಡಿ, ಇವತ್ತೇ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ಸುದ್ದಿಯಲ್ಲಿ ನೋಡೋಣ. ನಮಸ್ಕಾರ.